ಆಗಿ ಬಾ. ಯುದ್ಧಕ್ಕೆ ಹೋಗ್ತಿರುವಂತಹ ಸಂದರ್ಭದಲ್ಲಿ ಕೊರಡಿಗೆ ತುಳಸಿಯ ಮಾಲೆಯನ್ನು ಧರಿಸುವುದು ಸಹಜ, ಅದು ನಮ್ಮ ಕ್ರಮ ಕೂಡ. ಆದ್ದರಿಂದ ಕೊರಡಿಗೆ ತುಳಸಿಯ ಮಾಲೆಯನ್ನು ಧರಿಸಿರಿ, ಮನೆಗೆ ಕುಂಡರವನ್ನಿಟ್ಟು ಮಾತೆಯ ಅಂತಹ ಧನ್ಯವಾಣಿಯ ಆಶೀರ್ವಾದವನ್ನು ಪಡೆಯಬೇಕಾಗಿದೆ. ಹೋಗುತ್ತೇನೆ ಅಲ್ಲಿ. ಇನ್ನು ತಡ ಮಾಡುವುದು ಸರಿಯಲ್ಲ, ಶೃಂಗರಿಸುವಂತಹ ರಥವನ್ನೇ ಇರಬೇಕಾಗಿದೆ. ಯಾರುತ್ತೇನೆ ರಾಮನಲ್ಲಿ ಯುದ್ಧಕ್ಕೆ ಹೋಗುತ್ತಾ ಈ ಸಂದರ್ಭ ನನ್ನನ್ನು ನೋಡಿ ಅದೆಷ್ಟೋ ಲಂಕಾನಗರದ ಪ್ರಜಾವರ್ಗ ನನ್ನನ್ನೇ ದಿಟ್ಟಿಸುತ್ತೀರಿ. ಯಾಕೆ ಯುದ್ಧಕ್ಕೆ ಹೋದಂತ ಅತಿಕಾಯ ಮತ್ತೆ ಈ ಲಂಕಾನಗರವನ್ನು ಪ್ರವೇಶ ಮಾಡುವುದು, ಅಥವಾ ಇವನು ಹೋದಂತಹ ಕ್ರಮಗಳನ್ನು ನೋಡಿ ಇವನು ರಾಮನನ್ನು ಯುದ್ಧಕ್ಕೆ ಹೋಗುವುದು ಅಥವಾ ಬೇರೇನಾದರೂ ಮಾಡಿ ಅಂತ ಸಂಶಯಗಳು ಎಲ್ಲರನ್ನೂ ಕಾಡುತ್ತೀನಿ. ಆದ್ದರಿಂದ ಈ ಜಲಸ್ಥಾನವನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಆಡಬೇಕಾಗಿದೆ. ನನ್ನ ಲಂಕಾನಗರದ ಪ್ರಜಾಜನರೇ, ಎಲ್ಲರೂ ನನ್ನ ಜೊತೆ ಬನ್ನಿ. ಯಾಕಾಗಿ ನಾವೆಲ್ಲ ಸಂಸಾರ ಎಂಬಂತಹ ಈ ಶರದಿಯಲ್ಲಿ ಬೆಂದು ಸುಟ್ಟು ಸುಖರಿಯಾಗಿ ಹೋಗಿದ್ದೇವೆ. ಇನ್ನು ಮುಂದೆ ನಮಗೆ ಮೋಕ್ಷದ ದಾರಿಯನ್ನೆಳೆಯಬೇಕಾಗಿದೆ. ಆ ದಾರಿಯೊಂದೇ ಯಾವುದದು? ಅದು ಬೆಟ್ಟಾಡಿದರೂ ಸಾಧ್ಯವಿಲ್ಲ. ಶ್ರೀರಾಮಚಂದ್ರನಿಂದ ಮಾತ್ರ ಸಾಧ್ಯ. ಆದ್ದರಿಂದ ಇತರ ಮುಖಾಂತರ ರಾಮನೊಂದಿಗೆ ಹೋರಾಡಿ ಮುಕ್ತಿಯನ್ನು ಹೊಂದೋಣ, ಮೋಕ್ಷವನ್ನು ಹೊಂದೋಣ. ಬನ್ನಿ ಬನ್ನಿ ಬನ್ನಿ. ರಾಮನಿಂದಲೂ ಮುಕ್ತಿ ಮಾತ್ರ ಸಾಧ್ಯವೇ? ಈಶನಿಂದಲೂ ಆ ಕಮಲಾಸನಿಂದಲೂ ಎಲ್ಲವರಿಂದಲೂ ಮುಕ್ತಿ ಸಾಧ್ಯ. ಹಾಗಿದ್ರೆ ದೇವರಲ್ಲಿ ಭೇದ ಭಾವವಿಲ್ಲ, ರಾಮನಲ್ಲಿ ಅವರೆಲ್ಲವನ್ನೂ ನಾವು ಕಾಣಬಹುದು. ಆದ್ದರಿಂದ ಯಾರು ವಿಳಂಬಿಸುವುದು ಸರಿಯಲ್ಲ. ಅದಕ್ಕೋಸ್ಕರ ಜಂಗೂರವನ್ನೇ ಸಾರುವುದಕ್ಕೆ ಹೇಳ್ತೀನಿ. ತಡ ಮಾಡುವುದು ಸರಿಯಲ್ಲ. ರಥದಿಂದೆಳೆದು ಮುಂದುವರಿದ್ದೇನೆ.